ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರತ್ನ ಕುಕ್ಕು. ಇವತ್ತು ನಾವು ನೋಡ್ತಾ ಇರೋವಂಥದ್ದು ತುಂಬ ಸೂಪರಾಗಿ, ತುಂಬ ರುಚಿಯಾಗಿ ಕೇರಳ ಸ್ಟೈಲಲ್ಲಿ ಮಾಡುವಂಥ ಮಟನ್ ದಮ್ ಬಿರಿಯಾನಿ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿಗೆ ನನ್ನ ಯೂಟ್ಯೂಬಲ್ಲಿ 201 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಇದನ್ನು ಎಲ್ಲರಿಗೂ ಡೆಡಿಕೇಟ್ ಮಾಡ್ತಾ ನಾವು ವಿಡಿಯೋ ಮುಂದಕ್ಕೆ ನೋಡೋಣ. ನೋಡಿ ಸ್ನೇಹಿತರೆ, ಒಂದು ರೈಸು ಒಡೆದೋಗ್ದಿದ್ದಂಗೆ, ಒಂದಕ್ಕೊಂದು ಅಂಟೋದಿದ್ದಂಗೆ ತುಂಬ ಸಖತ್ತಾಗಿ, ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇಲ್ಲ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಈ ಮಟನ್ ಬಿರಿಯಾನಿ ಅಂತ. ಯಾಕೆಂದರೆ ನಾನು ತುಂಬ ವರ್ಷಗಳಾದಮೇಲೆ ಟ್ರೈ ಮಾಡ್ತಾ ಇರೋ ಅಂಥದ್ದು ದಮ್ ಬಿರಿಯಾನಿ. ಇವಾಗ ಮಧ್ಯಕಾಲದಲ್ಲಿ ನಾನು ಮಾಡೋದೇ ಬಿಟ್ಟಿದ್ದೆ. ನೋಡಿ, ಮಟನ್ ಎಲ್ಲನೂ ತುಂಬ ಸೂಪರಾಗಿ, ಸಾಫ್ಟಾಗಿ, ಸಖತ್ತಾಗಿ ಬೆಂದಿದೆ. ಉಪ್ಪು ಖಾರ ರುಚಿ ಏನು ಹೇಳೋ ಹಾಗೇ ಇಲ್ಲ, ಅಷ್ಟು ಚೆನ್ನಾಗೇ ಎಲ್ಲನೂ ಹೊಂದಿದೆ. ಗೊತ್ತಿಲ್ಲ ಅದು ಏನಂತ ಹೇಳಬೇಕು ಅಂತ. ನಿಜವಾಗ್ಲೂ ಬಿರಿಯಾನಿ ಮಾತ್ರ ಬೇರೆ ಲೆವೆಲ್ಲು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ನಾವಂತೂ ಇದನ್ನು 2 ಹೊತ್ತಿಗೆ ತಿಂದ್ವಿ ನಾವೆಲ್ಲರೂ. ತಪ್ಪದಿರ ಈ ವಿಡಿಯೋನ ಕೊನೆ ತನಕ ನೋಡಿ ನೀವು ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ನೋಡಿ, ನಾನೆಲ್ಲ ತಯಾರಿ ಮಾಡ್ತಿದ್ರೆ ನನ್ನ ಮಗಳು ಬಂದು ನೋಡ್ತಾವಳೆ. ನಾನು ಇವತ್ತು ಅಡುಗೆ ಮಾಡೋದು ಚಿಕ್ಕ ಹಾಯ್ ಆಲ್ ಮೈ ಫ್ಯಾಮಿಲಿ. ನೋಡಿ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ನಾನಿಲ್ಲಿ ಫಸ್ಟಿಗೆ ನೀರು ಇಟ್ಕೊತಾ ಇದ್ದೀನಿ ಅನ್ನ ಬೇಯಿಸ್ಕೊಳ್ಳೋದಕ್ಕೆ. ನಾವು ಫಸ್ಟು ಅಕ್ಕಿ ಬೇಯಿಸ್ಕೋಬೇಕು ದಮ್ ಬಿರಿಯಾನಿಗೆ. ಅದರಿಂದಾಗಿ ನಾನಿಲ್ಲಿ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಈರುಳ್ಳಿ ಏನೇನು ಬೇಕೋ ಎಲ್ಲ ಇಲ್ಲಿ ತೆಗೆದಿಟ್ಟಿದ್ದೀನಿ, ಎಲ್ಲ ಕಚ್ಚ ಬಿಚ್ಚ ಅಂತ. ಒಂದೊಂದಾಗಿ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ ಮತ್ತು ಯಾಲಕ್ಕಿ ಮತ್ತು ಬಿರಿಯಾನಿ ಎಲೆ ಮತ್ತು ಅದು ಹೂವು ಅಂತಾರಲ್ಲ, ಮರಾಠಿ ಮೊಗ್ಗು ಅಂತ ಹೇಳ್ತಾರೆ, ನನಗೆ ಗೊತ್ತಿರೋದು ಅದೇ. ಇದನ್ನೆಲ್ಲತನ್ನು ನೀರಲ್ಲೇ ಹಾಕ್ಕೋಬೇಕು. ನೀರಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗೆ ಕುದಿ ಬರಬೇಕು. ಕುದ್ದು ಆ ಫ್ಲೇವರೆಲ್ಲ ಇಳಿಬೇಕು. ಬನ್ನಿ ಅದು ನೋಡೋಣ. ನಾವು ಅಲ್ಲಿ ನೀರು ಇಟ್ಕೊಂಡಿದ್ದ ತಕ್ಷಣ ಇಲ್ಲಿ ಅಕ್ಕಿನೂ ನೆನೆಸ್ಕೋಬೇಕು. ನಾನಿಲ್ಲಿ 1/4 kg ಮಟನ್ ತೊಗೊಂಡಿದ್ದೀನಿ. 1/4 kg ಮಟನ್ಗೆ ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. 3 ಗ್ಲಾಸ್ ಅಕ್ಕಿ ಅಂದರೆ ಅದು ಆಲ್ಮೋಸ್ಟು 1 kg ಅಕ್ಕಿ ಬರುತ್ತೆ. ನೋಡಿದ್ರಲ್ಲ, ಇದನ್ನು ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು. 1-2-3 ಸತಿ ವಾಶ್ ಮಾಡಿಕೊಂಡು ನಾವು ನೆನೆಸಿಟ್ಕೊಂಡ್ರೆ ಅದು ಒಂದು ಅರ್ಧ ಅವರ್ ನೆಂದರೆ ಚೆನ್ನಾಗಿ ಬರುತ್ತೆ ಮಟನ್ನು. ಆ್ಯಕ್ಚುಲಿ ಫಸ್ಟು ನಮ್ಮ ಮನೆಯಲ್ಲಿ ಗ್ರೇವಿಗೆ ಅಂತ ನಮ್ಮ ಮನೆಯವ್ರು ಮಟನ್ ತಂದಿದ್ದರು. ನಾನು ಮತ್ತೆ ಹೇಳಿದೆ ಬಿರಿಯಾನಿಗೆ ತೊಗೊಂಬನ್ರಿ ಅಂತ. ಮತ್ತೆ ಹೋಗಿ ಇನ್ನೂ 1 kg ಮಟನ್ ತೊಗೊಂಬಂದರು. ಬಾಣಲಿನಲ್ಲಿರೋದು ಚಿಕ್ಕ ಪೀಸ್ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಮತ್ತೆ ತರಿಸ್ಕೊಂಡಂಥದ್ದು. ನಾವು 1 kg ಅಕ್ಕಿಗೆ 1.5 kg ಮಟನ್ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಧನ್ಯ ಪೌಡ್ರು ಈ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ತೊಗೊತಾ ಇದ್ದೀನಿ. ಮತ್ತು ಅರಿಶಿನ, ಆಮೇಲೆ ಖಾರದ ಪುಡಿನೇ ಏನು ನಾನು ಜಾಸ್ತಿ ತೊಗೊತಾ ಇಲ್ಲ, ಜಸ್ಟ್ 1 ಸ್ಪೂನಷ್ಟು ತೊಗೊಂಡಿದ್ದೀನಿ, 1/4 ಸ್ಪೂನಷ್ಟು. ಮತ್ತು ಪೆಪ್ಪರು, ಕಾಳು ಮೆಣಸಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತೊಗೊತಾ ಇದ್ದೀನಿ. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಅಂದರೆ ಇವಾಗ ನಾವು ತೊಗೊಂಡಿರೋ 1/4 kg ಮಟನ್ಗೆ ಎಷ್ಟು ಮಸಾಲೆಗೆ ಬೇಕೋ ಅಷ್ಟು ತೊಗೋಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆನೂ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆ. ನಾವು ಮಿಕ್ಸಿಂಗಲ್ಲೇ ಅರ್ಧ ಮಸಾಲೆ ಮಟನ್ಗೆ ಹಿಡಿಬೇಕು. ಆವಾಗಲೇ ಆ ಮಟನ್ಗೆ ಉಪ್ಪು ಖಾರ ಎಲ್ಲ ಹಿಡಿದು ಮಸಾಲೆ ಚೆನ್ನಾಗಿ ಹಿಡಿದು ತುಂಬ ಚೆನ್ನಾಗಿರುತ್ತೆ ರುಚಿ. ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿರೋಂಥ ಮಟನ್ನ ನಾವು ಕುಕ್ಕರ್ಗೆ ಹಾಕ್ಕೊಂಡು, ಎಳೆ ಮಟನ್ ಆದರೆ 2 ವಿಸಿಲ್ ಸಾಕು. ಸಪೋಸ್ ಸ್ವಲ್ಪ ಬಲ್ತಿರೋದು ದೊಡ್ಡ ಕುರಿದು ಅಂತಂದರೆ 3 ವಿಸಿಲ್ ಇಟ್ಕೊಳ್ಳಿ. ನಾನಿಲ್ಲಿ 2 ವಿಸಿಲ್ಲು ಕೂಗಿಸ್ಕೊಂಡಿರೋ ಅಂಥದ್ದು. ನೋಡಿ, ಈ ಕಡೆ ಮಟನ್ ಇಟ್ಟಿದ್ದೀನಿ, ಈ ಕಡೆ ರೈಸಿಗೆ ನೀರು ಇಟ್ಕೊಂಡಿದ್ದೀನಿ. ನೀರು ಆಲ್ಮೋಸ್ಟ್ ಬಿಸಿ ಆಗ್ತಾಯಿದೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ನಾವು ಇದು ದಮ್ ಬಿರಿಯಾನಿ ಮಾಡೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರ್ತೀವಿ, ಅದಕ್ಕೆ ತಕ್ಕನಂತೆ ಉಪ್ಪು ಹಾಕ್ಕೋಬೇಕು. ಆಲ್ಮೋಸ್ಟು ರೈಸಿಗೆ ಉಪ್ಪು ಇಲ್ಲೇ ಹಿಡಿಬೇಕು. ನೋಡಿ, ನೀರು ಚೆನ್ನಾಗಿ ಕುದ್ದಿದೆ. ನಾವು ಹಾಕಿರೋ ಆ ಮಸಾಲೆ ಫ್ಲೇವರ್ ಎಲ್ಲ ಘಮ ಘಮ ಅಂತ ಬರುತ್ತೆ. ಆ ಥರ ಚೆನ್ನಾಗಿ ನೀರು ಚೆನ್ನಾಗಿ ಕುದ್ಮೇಲೆ ಅಕ್ಕಿ ಹಾಕ್ಕೋಬೇಕು, ನೆನಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು.
ನಾವು ಅಕ್ಕಿ ಆವಾಗಲೇ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ವಿ. ಅಂದರೆ ಒಂದು 20 ನಿಮಿಷನೇ ಆಗಿದೆ, ಯಾಕಂದರೆ ಸ್ಟವ್ ಅಲ್ವಾ, ನನ್ನ ಪಾತ್ರೆ ಸ್ವಲ್ಪ ದೊಡ್ಡದಾಗೆ ಇಟ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಟೈಮ್ ತಗೊಂತು. ಹಾಗಾಗಿ ಪರವಾಗಿಲ್ಲ, ಅಕ್ಕಿ ಬಾಸ್ಮತಿ ಅನ್ನೋದ್ರಿಂದ ನೆಂದರೆ ಚೆನ್ನಾಗೇ ಇರುತ್ತೆ. ಇಲ್ಲಿ ನಾವು ಒಂದು 2 ಸ್ಪೂನಷ್ಟು ಎಣ್ಣೆನೂ ಹಾಕ್ಕೋಬೇಕು. ಏನಕ್ಕೆ ಎಣ್ಣೆ ಹಾಕ್ಕೊತೀವಿ ಅಂದರೆ ಅದು ರೈಸು ಒಂದಕ್ಕೊಂದು ಅಂಟ್ಕೊಳ್ದಿರ ಉದುರಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ನಾನು ಈ ಥರ ಜಾಲರಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ, ಅದು ಪಾಡ್ಗೆ ಅದು ಬೇಯಲಿ. ತುಂಬ ಕ್ಲೋಸ್ ಮಾಡಬಾರ್ದು, ಅದು ಅರ್ಧ ಕ್ಲೋಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಈ ದಮ್ ಬಿರಿಯಾನಿಗೆ ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆವಾಗಲೇ ಮಾಡ್ಕೋಬೇಕು, ಆವಾಗಲೇ ಅದು ಚೆನ್ನಾಗಿ ಬರೋದು. ನಿಮಗೆ ಗೊತ್ತೇ ಇರುತ್ತೆ, ಕೇರಳದಲ್ಲೆಲ್ಲ ಊಟಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ, ಒಂದೊಂದನ್ನು ತುಂಬ ನೋಡಿ ಮಾಡ್ತಾರೆ ಮಾಡೋವಂಥದ್ದು. ಅನ್ನ ಆಲ್ಮೋಸ್ಟ್ ಆಗಿದೆ, ಬೆಂದಿದೆ. ಮುಕ್ಕಾಲು ಭಾಗ ಬೆಂದರೆ ಸಾಕು, ಅಂದರೆ ಒಂದು 70-75% ಬೆಂದರೆ ಸಾಕು. ಯಾಕೆಂದರೆ ನಾವು ಮತ್ತೆ ದಮ್ಗೆ ಹಾಕೋದ್ರಿಂದ ದಮ್ಮಲ್ಲಿ ಒಂದು 15 ನಿಮಿಷ ಬಿಡ್ತೀವಿ, 10-20 ನಿಮಿಷ ಬಿಡ್ಬೋದು. ಅಂದರೆ ನಾವು ರೈಸು ಮಟನ್ನು ಎಷ್ಟು ಕ್ವಾಂಟಿಟಿನಲ್ಲಿ ತೊಗೊತೀವಿ ಅನ್ನೋದಕ್ಕೋಸ್ಕರ. ನೋಡಿ, ನೀಟಾಗಿ ನೀರಿಂದ ರೈಸೆಲ್ಲ ನೀಟಾಗಿ ತೆಗೆದು ಈ ಥರ ಅಗಲವಾಗಿರೋ ಒಂದು ಪಾತ್ರೆಗೋ ತಟ್ಟೆಗೋ, ನಿಮ್ಮ ಮನೇಲಿ ಯಾವ ಥರ ಪಾತ್ರೆ ಇದೆಯೋ ಆ ಥರದ್ರಲ್ಲಿ ಅದಕ್ಕೆ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಬೆಂದಿದೆ. ತೀರಾನು ನಾವು ಹಿಂಗೆ ಮಾಡಿದ್ರೆ ಫುಲ್ ಮ್ಯಾಶ್ ಆಗಬಾರ್ದು. ನಾನು ಇಲ್ಲಿ ಒಂದು 650 ಗ್ರಾಮಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. 650 ಇಲ್ಲ 1 kg ಅಂತ ಅಂದ್ಕೊಳ್ಳಿ. 600ರಿಂದ 1 kg ಅಷ್ಟು ಈರುಳ್ಳಿ ತೊಗೋಬೇಕು. ತೆಳ್ಳಗೆ ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಳೋದಕ್ಕಾಗತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮಸಾಲೆ ಬೇರೆ ಏನೂ ಜಾಸ್ತಿ ಯೂಸ್ ಮಾಡೋದಿಲ್ಲ, ಬರೀ ಈರುಳ್ಳಿಯಿಂದನೇ ಮಸಾಲೆ ಆಗುತ್ತೆ. ನಾನು ಹೇಳಿದ್ನಲ್ಲ ಫಸ್ಟಿಗೆ ಕೇರಳ ಸ್ಟೈಲ್ ಬಿರಿಯಾನಿ ಅಂತ. ಸ್ನೇಹಿತರೆ, ಇದು ತುಂಬ ಸಖತ್ತಾಗಿರುತ್ತೆ. ನಾನು ನೋಡಿ ಚಿಕ್ಕದು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. 3 ಈರುಳ್ಳಿ ಸಾಕಾಗುತ್ತೆ. ಈರುಳ್ಳಿ ಅಂತೀನಿ, ಟೊಮೆಟೊ ಬಂದು ಜಾಸ್ತಿ ಹಾಕ್ಕೋಬಾರ್ದು. ಅಂದರೆ ನಾರ್ಮಲಾಗಿ ನಾವು ಚಿಕನ್ ಬಿರಿಯಾನಿಗೆ ಹಾಕ್ಕೊಳ್ಳೋ ಥರ ಹಾಕ್ಕೋಬಾರ್ದು. ನಾವು ಈರುಳ್ಳಿ ಎಷ್ಟು ಹಾಕ್ಕೊತೀವೋ ಅದರಲ್ಲಿ 1/4 ಭಾಗದಷ್ಟು ಟೊಮೆಟೊ ತೊಗೋಬೇಕು. ನೋಡಿ, ನಾನು ಇಲ್ಲೊಂದು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಮಟನ್ ಆಲ್ಮೋಸ್ಟ್ ಬೆಂದಿದೆ, ಆ ಕಡೆ ರೈಸು ರೆಡಿಯಾಗಿದೆ. ನೋಡಿ, ಏನೇನು ಬೇಕು ಬಿರಿಯಾನಿಗೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೇಲೇ ಮಾಡ್ಕೊಂಡಿರೋಂಥ ಗರಂ ಮಸಾಲ. ಇದು ತುಂಬ ಸಖತ್ತಾಗಿರುತ್ತೆ, ಫ್ಲೇವರು ಘಮ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಎಣ್ಣೆ ಎಷ್ಟು ಬೇಕು, ನಾನಿಲ್ಲಿ ಒಂದು 300 ml ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ 1/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ, ಒಂದು 4-5 ಸ್ಪೂನಷ್ಟು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ನೀವು ಆರಾಮಾಗಿ ಹಾಕ್ಕೋಬೋದು ಎಣ್ಣೆ, ಏನು ತೊಂದರೆ ಇಲ್ಲ. ಇದು ನಾವು ಮೇಲೆ ಅಂದರೆ ಮೇಲೆ ಡೆಕೋರೇಷನ್ಗೆ ಈರುಳ್ಳಿ, ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರಲ್ಲಿ ಈ ಥರ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಸ್ನೇಹಿತರೆ, ನಿಜವಾಗ್ಲೂ ತಪ್ಪದಿರ ಟ್ರೈ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ. ಅದು ಒಂದು ಈರುಳ್ಳಿ ಅಷ್ಟು, ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಅಷ್ಟು ನಾನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನನಗಂತೂ ಈ ಬಿರಿಯಾನಿ ಮಾಡೋದಕ್ಕೆ ಒಂದು 1.5 hour ಮೇಲೆ ತಗೊಂತು. ಯಾಕೆ ಅಂದರೆ ನಮ್ಮ ಮನೇಲಿ ನಾನು ಇದು ಸಾಯಂಕಾಲ ನೈಟ್ ಮಾಡಿದಂಥ ಬಿರಿಯಾನಿ, ಕರೆಂಟ್ ಹೋಗ್ಬಿಡ್ತು, ವೀಡಿಯೋ ಮಾಡ್ತಾಯಿದ್ದೀನಿ, ಹೆಂಗಾಗಿತ್ತು ಗೊತ್ತಾ. ಅದರಿಂದ ನೀವು ಕೊನೆ ತನಕ ನೋಡಿ, ನಮ್ಮ ಕಷ್ಟ ನಿಮಗೂ ಅರ್ಥ ಆಗುತ್ತೆ, ನಾವು ಏನೇನೆಲ್ಲ ಕಷ್ಟಪಟ್ವಿ ಅಂತ. ಸ್ನೇಹಿತರೆ ನೋಡಿ, ಈರುಳ್ಳಿ ಹಾಕ್ಕೊಂಡು 1-2 ನಿಮಿಷ ಬಿಟ್ಟು ಉಪ್ಪು ಹಾಕ್ಕೋಬೇಕು. ಯಾಕೆಂದರೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡಿರೋದ್ರಿಂದ ಈರುಳ್ಳಿ ಫ್ರೈ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ನಾವು ಉಪ್ಪು ಹಾಕ್ಕೊಂಡು ತಟ್ಟೆ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ನೋಡಿ, ಈ ಮಟ್ಟಕ್ಕೆ ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ನಾನು ಇಲ್ಲಿ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇಲ್ಲಿ ಕೊತ್ತಂಬರಿ ಪುದೀನ ಸೊಪ್ಪು, ಅದನ್ನು ನಾನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು, ಇದನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ನೋಡ್ತಾ ಇದ್ದೀರಲ್ಲ, ನೋಡಿ, ಇದು ಕರೆಂಟ್ ಇಲ್ದಿರ
ತಳ ಇಡೋದಕ್ಕೆ ಬಿಡಬೇಡಿ, ತಳ ಹಿಡಿದ್ರೆ ಅದು ರುಚಿ ಹೋಗುತ್ತೆ. ಕರೆಂಟ್ ಬಂತು. ಇವಾಗ ಟೊಮೆಟೊ, ನಾನು ಹೇಳಿದ್ನಲ್ಲ, ನಾವು ಈರುಳ್ಳಿ ಎಷ್ಟು ತೊಗೊತೀವೋ ಅದರಲ್ಲಿ ಕಾಲು ಭಾಗದಷ್ಟು ಮಾತ್ರ ಟೊಮೆಟೊ ತೊಗೋಬೇಕು. ಟೊಮೆಟೊ ಜಾಸ್ತಿ ತೊಗೋಬಾರ್ದು, ಅದು ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ನೋಡಿ ಇವಾಗ ಮತ್ತೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷ ಕ್ಲೋಸ್ ಮಾಡ್ಕೊಳ್ಳೋಣ ತಟ್ಟೆನ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಮ್ಯಾಶ್ ಆಗಬೇಕು. ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಮಟ್ಟಕ್ಕೆ ಆಗಬೇಕು. ಸ್ವಲ್ಪ ಅದೇನಾದರೂ ಅಲ್ಪ ಸ್ವಲ್ಪ ಎಲ್ಲಾದರೂ ತಳ ಹಿಡ್ಕೊಂಡಿದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆ ತಳ ಎಲ್ಲ ತೆಗೆದುಬಿಡಿ. ನೋಡಿ ಮತ್ತೆ ಕರೆಂಟ್ ಹೋಯ್ತು. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾವು ಖಾರದ ಪುಡಿ ಯೂಸ್ ಮಾಡಬಾರ್ದು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನೇ ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ನಾನೇ ಮನೇಲಿ ಮಾಡಿರೋವಂಥ ಗರಂ ಮಸಾಲೆ. ನಾನು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಯಾಕಂದರೆ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಫ್ಲೇವರು, ಮಸಾಲೆ ಟೇಸ್ಟು, ಘಾಟು ಎರಡು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ. ಸ್ನೇಹಿತರೆ, ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಸಖತ್ತಾಗಿರುತ್ತೆ. ನನ್ನ ಮಗಳು ಮೇಲ್ಗಡೆ ಟಾರ್ಚ್ ಲೈಟ್ ಇಟ್ಕೊಂಡಿದ್ದಾಳೆ, ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊಸರು, ನಾನಿಲ್ಲಿ ಒಂದು 1/4 ಲೀಟ್ರಷ್ಟು ಮೊಸರು, ನಿಮಗೆ ಲೈಟ್ ಕಾಣಿಸ್ತು ಅನಿಸುತ್ತೆ. ನಾನಿಲ್ಲಿ ಒಂದು 1/4 ಲೀಟ್ರಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡೋದಿಲ್ಲ. ಮೊಸರಿಂದನೇ ಸ್ವಲ್ಪ ಹುಳಿ ಇರೋ ಮೊಸರು ಹಾಕ್ಕೊಳ್ಳಿ. ಮಟನ್ ಬಿರಿಯಾನಿಗೆ ಜಾಸ್ತಿ ಹುಳಿ ಇದ್ದರೆ ಅಷ್ಟು ಟೇಸ್ಟ್ ಇರಲ್ಲ. ಚಿಕನ್ ಬಿರಿಯಾನಿಗೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಇದು ಮಟನ್ ದಮ್ ಬಿರಿಯಾನಿ ಆಗಿರೋದ್ರಿಂದ ಹುಳಿ ಜಾಸ್ತಿ ಬೇಡ. ಒಂದು ಸತಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಈ ಸ್ಟೇಜಲ್ಲಿ ಉಪ್ಪು ಖಾರನೋ ಕಮ್ಮಿ ಇದ್ದರೆ ಮತ್ತೆ ಹಾಕ್ಕೊಳ್ಳಿ. ಇವಾಗಲೇ ಸ್ವಲ್ಪ ಪೆಪ್ಪರ್ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಬಂದು ಲಾಸ್ಟಲ್ಲಿ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ಅದರಿಂದ ಈ ಸ್ಟೇಜಲ್ಲೇ ನೀವು ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿದ್ರಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ರೆಡಿಯಾಗೈತೆ. ನಿಜವಾಗ್ಲೂ ಘಮ 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 ಅಂತ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಬೇಕು, ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಾವು ಬೇಯಿಸಿಟ್ಕೊಂಡಿರೋಂಥ ಮಟನ್ನೂ ಇದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ನೇಹಿತರೆ, ಬಾಯಲ್ಲಿ ನೀರು ಊರ್ತಾ ಇದೆಯಾ ನಿಮಗೆ? ನಿಜವಾಗ್ಲೂ ಸ್ನೇಹಿತರೆ, ತುಂಬ ಸಖತ್ತಾಗೆ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಯಜಮಾನ್ರು ಹೇಳಿದ್ರು, ನೀನು ಬಿರಿಯಾನಿ ಹೋಟ್ಲೆಡೆ ಸಖತ್ತಾಗಿ ಹೋಗುತ್ತೆ ಅನ್ನೋ ಮಟ್ಟಕ್ಕಿತ್ತು. ಇವಾಗ ನಾವು ಈ ಮಟನ್ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಏನು ಕುದಿಸ್ಕೋಬೇಕಂದ್ರೆ, ಇವಾಗ ನಾವು ಹಾಕಿರೋ ಈ ಮಟನ್ಗೆ ಚೆನ್ನಾಗಿ ಇದರಲ್ಲಿರೋವಂಥ ಮಸಾಲೆ ಚೆನ್ನಾಗಿ ಕುದ್ದು ಮಟನ್ನು ಒಳ್ಳೆ ರುಚಿ ಬರುತ್ತೆ. ಒಂದು 10 ನಿಮಿಷ ಕುದಿಸ್ಕೊಂಡು ಆದಮೇಲೆ ಇಲ್ಲಿ ನಾನು ದೋಸೆ ಕಲ್ಲಲ್ಲ, ಚಪಾತಿ ಕಲ್ಲು ಹಳೇದು, ಅಂದರೆ ನಾನು ಈ ದಮ್ಮಿಗೋಸ್ಕರನೇ ಯೂಸ್ ಮಾಡೋವಂಥದ್ದು. ನಾನು ಜಾಸ್ತಿ ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿರ್ತೀನಿ, ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ. ಇವಾಗ ಇನ್ನೇನು ನಾವು ರೈಸ್ ಹಾಕ್ಕೊಳ್ಳೋದೆ. ಆಲ್ಮೋಸ್ಟ್ ಇದು ರೆಡಿ ಆಗೋಗಿದೆ. ನಾವು ಆವಾಗಲೇ ರೈಸು ಬೇಯಿಸಿ ತೆಗೆದು ಸೈಡ್ಗೆ ಇಟ್ಕೊಂಡಿದ್ವಲ್ಲ, ನೋಡಿ ಅನ್ನ ಎಷ್ಟು ಚೆನ್ನಾಗಿ, ಎಷ್ಟು ಉದ್ರಾಗಿ, ಎಷ್ಟು ಸಖತ್ತಾಗಿದೆಯಲ್ಲ. ನಾನು ಅದು ಬಿರಿಯಾನಿಯಲ್ಲೇ ತೆಗೆದುಬಿಟ್ಟೆ. ಅದು ಆಪ್ಷನಲ್ಲು, ಬೇಕಾದರೆ ರೈಸ್ ಜೊತೆಲಿ ಹಾಕ್ಕೋಬೋದು, ಇಲ್ಲಾಂದರೆ ತೆಗಿಬೋದು. ಇದು ನೋಡಿ, ಕಲರ್ಗೆ ಸ್ವಲ್ಪ ಅರಿಶಿನ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದು ಹಾಲಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋವಾಗ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಫುಡ್ ಕಲರು ಬೇಕಾದರೆ ಹಾಕ್ಕೋಬೋದು. ನಾನು ಫುಡ್ ಕಲರು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ, ಜಾಸ್ತಿ ಇಲ್ಲ, ಒಂದು ಸ್ವಲ್ಪನೇ. ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ. ಮತ್ತು ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ, ಆಮೇಲೆ ಇದು ಗೋಡಂಬಿ. ನೋಡಿ, ಗೋಡಂಬಿ ಎಲ್ಲ ನಾನು ತುಪ್ಪದಲ್ಲಿ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ.
ಅದನ್ನು ಹಾಕ್ತಾಯಿದ್ದೀನಿ. ಗೋಡಂಬಿ ಬಂದು ಆಪ್ಷನಲ್ಲು, ನಮ್ಮ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಈರುಳ್ಳಿ ಮಾತ್ರ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಮೇಲೆ ಒಂದು ಸ್ವಲ್ಪ ತುಪ್ಪ. ಇವಾಗ ನಾವು ಈರುಳ್ಳಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡ್ಮೇಲೆ ಸ್ವಲ್ಪ ಗರಂ ಮಸಾಲೆ. ಇದು ಮನೆಯಲ್ಲೇ ಮಾಡಿರೋ ಅಂಥ ಗರಂ ಮಸಾಲೆ. ಸ್ನೇಹಿತರೆ, ನೀವೇ ನೋಡಿದ್ರಿ, ನಾನಿಲ್ಲಿ ಬೇರೆ ಯಾವುದೇ ಥರದ್ದಂಥ ಮಸಾಲೆಗಳು ಯೂಸ್ ಮಾಡಿಲ್ಲ. ಇದು ಜಸ್ಟು ಬರೀ ಗರಂ ಮಸಾಲೆ ಮಾತ್ರ ಯೂಸ್ ಮಾಡಿದ್ದೀನಿ. ನಿಜವಾಗ್ಲೂ ಈ ಗರಂ ಮಸಾಲೆ ತುಂಬ ಸಖತ್ತಾಗಿರುತ್ತೆ. ಸ್ಮೆಲ್ ಬರೋದಿಲ್ಲ, ವೀಡಿಯೋದಲ್ಲಿ ಸ್ಮೆಲ್ ಬರೋಂಗಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಇವಾಗ ನಾವು ಈ ತಟ್ಟೆನ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಫಾಸ್ಟ್ ಉರಿನಲ್ಲಿ ಇಟ್ಕೋಬೇಕು. ಒಂದು 5 ನಿಮಿಷ, ಒಂದು 10 ನಿಮಿಷ ಸ್ಲಿಮ್ಮಲ್ಲಿ ಇಟ್ಕೋಬೇಕು. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಆಹಾ ಹೆಂಗಿರುತ್ತೆ ಗೊತ್ತಾ ಸ್ನೇಹಿತರೆ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ, ನಮ್ಮ ಬಿರಿಯಾನಿ ರೆಡಿ ಆಗೋಯ್ತು. ನೀವು ಒಂದು ಸತಿ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿನ್ನಿ. ನೀವು ಮತ್ತೆ ಹೋಟ್ಲ್ ಕಡೆ ತಲೆನೇ ಹಾಕಲ್ಲ. ಅಟ್ಲೀಸ್ಟ್ ವಾರಕ್ಕೋ 15 ದಿನಕ್ಕೋ ತಿಂಗಳಿಗೋ ಒಂದು ಸತಿ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂದು ನೋಡಿ. ನಿಜವಾಗ್ಲೂ ತುಂಬ ಸಖತ್ತಾಗಿರುತ್ತೆ. ನಾವು ಕೇರಳ ಸ್ಟೈಲ್ ಬಿರಿಯಾನಿ ತಿನ್ನೋದಕ್ಕೆ ಕೇರಳಗೆ ಹೋಗಬೇಕಾಗಿಲ್ಲ. ನಮ್ಮ ಮನೆಯಲ್ಲೇ ನಾವು ತುಂಬ ರುಚಿಯಾಗಿ ತುಂಬ ಸಖತ್ತಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ, ರೈಸ್ ಒಂದಕ್ಕೊಂದು ಒಂಚೂರು ಅಂಟಿಲ್ಲ, ಅಷ್ಟು ಚೆನ್ನಾಗಿದೆ. ಮಟನ್ನು ಸಖತ್ತಾಗಿ ಬೆಂದಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿದಿದೆ. ಸ್ನೇಹಿತರೆ, ತಪ್ಪದಿರ ನೀವು ಈ ವಿಡಿಯೋನ ಟ್ರೈ ಮಾಡಬೇಡಿ. ಇದರಲ್ಲಿರೋ ಅಂಥ ಬಿರಿಯಾನಿ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗೆ ಹೊಟ್ಟೆ ಹಸಿತಾ ಇದೆ. ಇಷ್ಟು ಕಷ್ಟಪಟ್ಟು ಮಾಡಿರೋ ಅಂಥ ಬಿರಿಯಾನಿನ ತಿನ್ನೋದು ಬೇಡವೇ? ನೋಡಿದ್ರಲ್ಲ, ಮಸಾಲೆ ಕೆಳಗಡೆ ಇರುತ್ತೆ, ರೈಸ್ ಮೇಲಿರುತ್ತೆ. ಮಿಕ್ಸ್ ಮಾಡಿಕೊಂಡು ಆಹಾ ಸ್ನೇಹಿತರೆ, ನಾನು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ ನಾವೇನೇನು ಸರ್ಕಸ್ ಮಾಡಿದ್ವಿ ಅಂತ. ನೋಡಿ, ಈ ಥರ ಎಲ್ಲ ಸರ್ಕಸ್ ಮಾಡಿದ್ವಿ ಕರೆಂಟ್ ಇಲ್ದಿರ. ಥ್ಯಾಂಕ್ ಯು.